ನಮಸ್ಕಾರ ಸ್ನೇಹಿತರೆ, ಫಾರೆಸ್ಟ್ರಿ ಲಾಗ್ ಎಪಿಸೋಡ್ 4ಗೆ ಸ್ವಾಗತ. ಇನ್ ಕೇಸ್ ನೀವೇನಾದರೂ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಾನು ಆಲ್ರೆಡಿ 3 ಎಪಿಸೋಡ್ನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ದಯವಿಟ್ಟು ಅದನ್ನ ಕೂಡ ಕ್ಲಿಕ್ ಮಾಡಿ ಆ ವಿಡಿಯೋನ ಕೂಡ ನೋಡಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಇನ್ ಕೇಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ನನಗೆ ಏನೇನು ಇಂಪ್ರೂವ್ ಮಾಡಬೇಕು ಅಂತೆಲ್ಲ ಗೊತ್ತಾಗುತ್ತೆ. ಸೊ ಪ್ರೀವಿಯಸ್ ಎಪಿಸೋಡಲ್ಲಿ ನಾನು ಪಾನಿಪುರಿ ತಿಂದು ಆಮೇಲೆ ಆಲ್ರೆಡಿ ಅಷ್ಟೊತ್ತಿಗೆ ಸಂಜೆಯಿಂದ ರಾತ್ರಿ ಆಗ್ತಾ ಇರೋ ಟೈಮು. ಇವಾಗ ನಾವು ಸ್ನೂಕರ್ ಗೇಮ್ ಹತ್ರ ಬಂದಿದ್ದೀವಿ. ಸೊ ಸ್ನೂಕರ್ ಗೇಮ್ ಆಡ್ತಾ ಇದ್ದೀವಿ. ಇಲ್ಲಿ ಸ್ನೂಕರ್ ಗೇಮ್ ಅಂತ ಅಲ್ಲ, ಲೈಕ್ ಲೂಡೋ ಇದೆ, ಆಮೇಲೆ ಸ್ನೇಕ್ ಆ್ಯಂಡ್ ಲ್ಯಾಡರು, ಹಾವೇನಿ ಆಟ, ಮತ್ತು ಚದುರಂಗ ಇದೆ, ಚೆಸ್ಸು, ಅದಾದಮೇಲೆ ಫ್ಯೂಸ್ ಬಾಲ್ ಅಂತ ಇದೆ. ಫ್ಯೂಸ್ ಬಾಲ್ ಅಂದರೆ ಹ್ಯಾಂಡ್ ಫುಟ್ಬಾಲು. ಸೊ ಅಲ್ಲಿ ಮಧ್ಯದಲ್ಲಿ ಒಂದು ಸಣ್ಣದಾಗಿ ಒಂದು ಫುಟ್ಬಾಲ್ ಹಾಕಿ 2 ಅಥವಾ 4 ಜನ ಆಡ್ಬೋದು ಅದು. ಆಮೇಲೆ ಆನಂತರ ಇಲ್ಲಿ ಟಿ ಇದೆ, ಟೇಬಲ್ ಟೆನ್ನಿಸು. ಸೊ ಇದು ಕೂಡ 2ರಿಂದ 4 ಜನ ಆಡೋವಂಥ ಆಟ. ಆಮೇಲೆ 2 ಇದು ಅಲ್ಲಿ ಬಸ್ ಗೇಮ್ ಇದೆ. ಬಸ್ ಗೇಮ್ ಆದಮೇಲೆ ಇಲ್ಲಿ 2 ಕ್ಯಾರಮ್ ಬೋರ್ಡು ಗೇಮ್ ಇದೆ. ಸೊ ನಾವಿಲ್ಲಿ ಸ್ವಲ್ಪ ಹೊತ್ತು ಸ್ನೂಕರ್ ಗೇಮ್ ಆಡ್ತೀವಿ. ಸೊ ನನ್ನ ವೈಫ್ ಆ್ಯಕ್ಚುಲಿ ಸ್ನೂಕರ್ ಗೇಮು ಫಸ್ಟ್ ಟೈಮು ಟ್ರೈ ಮಾಡ್ತಿರೋದು. ಅವಳಿಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಅವಳಿಗೆ ನಾನು ಇಲ್ಲಿ ನೋಡಿ, ಅವಳಿಗೆ ನಾನು ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಹೇಗೆ ಆಡೋದು ಅಂತ. ಬಟ್ 1-2 ಸಲ ಟ್ರೈ ಕೊಟ್ಟಿದ ತಕ್ಷಣ ಅವಳಿಗೆ ಗೊತ್ತಾಗೋಯ್ತು ಹೇಗೆ ಆಡೋದು ಅಂತ. ಸೊ ನಾನು ಏನು ಎಕ್ಸ್ಪರ್ಟ್ ಅಲ್ಲ, ಬಟ್ ಕಾಲೇಜ್ ಟೈಮಲ್ಲಿ ಈ ಥರ ಹುಡುಗರ ಜೊತೆ ಹೋಗಿ ಬೇಸಿಕ್ಕಾಗಿ ಏನು ನಾಲೆಜ್ ಬೇಕು ಅದನ್ನ ತಿಳ್ಕೊಂಡು ಆಡ್ತಿದ್ದೆ ನಾನು. ಬಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಸ್ನೂಕರ್ ಗೇಮ್ ಆಡುವಾಗ ತುಂಬಾ ಕಾನ್ಸಂಟ್ರೇಷನು ಮತ್ತು ಕಣ್ಣಿಗೊಂದು ಒಳ್ಳೆ ಎಕ್ಸಸೈಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಕೂಡ ನೋಡಿ, ನಾನು ಒಂದು ಟ್ರೈ ಕೊಟ್ಟೆ, ಬಟ್ ಅದು ಬೀಳಿಲ್ಲ ಗೋಲ್ಗೆ. ಬಟ್ ಇದಾಗಿದ ತಕ್ಷಣ ನಾವು ನೆಕ್ಸ್ಟು ಬೆಲ್ ಬಾಯ್ ಬಂದು ಹೇಳ್ತಾರೆ ಕ್ಯಾಂಪ್ ಫೈರ್ ಇದೆ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ನನ್ನ ವೈಫ್ಗೆ ನಾನು ಅದೇ ಬ್ಯಾಕ್ ಸೈಡು ಫುಲ್ಲು ಬ್ಯಾಕ್ ಲೈಟ್ ಕೊಟ್ಟು, ಹೆಡ್ ಬ್ಯಾಕ್ ಲೈಟ್ ಕೊಡ್ತೀವಲ್ಲ, ಆ ಲೈಟಿಂದ ಫುಲ್ಲು ನಾವು ಹಿಂಗೆ ತಿರುಗಿದಾಗ ಹೇಗೆ ಫೇಸ್ಗೆ ಲೈಟ್ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ನೋಡಿ ಅದು ಹೇಗೆ ಬರುತ್ತೆ ಅಂತ ನೋಡಿ, ಔಟ್ಪುಟ್ ಹೀಗೆ ಬಂತು. ಸೊ ಇಲ್ಲಿ ಫೇಸಿಗೆ ಲೈಟ್ ಬಿದ್ದಿದ ತಕ್ಷಣ ಎಷ್ಟು ಗ್ಲೋ ಆಗಿ ಕಾಣಿಸುತ್ತೆ. ಸೊ ಇವಾಗ ನಾವು ಇಲ್ಲಿಂದ ಕ್ಯಾಂಪ್ ಫೈರ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಬೆಲ್ ಬಾಯ್ ಹೇಳಿದ್ರು, ಸೊ ಅವರು ಡ್ರಿಂಕ್ಸ್ ಮಾಡ್ತಾ ಇದ್ದಾರೆ. ನೀವೇನಾದರೂ ಡ್ರಿಂಕ್ಸ್ ತಂದಿದ್ರೆ, ಯಾಕಂದರೆ ಅಲ್ಲಿ ಫಾರೆಸ್ಟ್ರಿಲಿ ಡ್ರಿಂಕ್ಸ್ ಅವ್ರದ್ದು ಆ್ಯಕ್ಚುಲಿ ಡ್ರಿಂಕ್ಸ್ ಎಲ್ಲ ಸೇಲ್ ಮಾಡಲ್ಲ, ಬಟ್ ಔಟ್ಸೈಡಿಂದ ಡ್ರಿಂಕ್ಸ್ ತೊಗೊಂಬಂದಿದ್ರೆ ಅದಕ್ಕೆ ಬೇಕಾದರೆ ಸೆಟಪ್ ಮಾಡಿಕೊಡ್ತಾರೆ. ಸೊ ಅಲ್ಲಿ ಒಂದು ಟೀಮ್ ಆಲ್ರೆಡಿ ಡ್ರಿಂಕ್ಸ್ ತಂದಿದ್ರು, ನಾವೇನು ಡ್ರಿಂಕ್ಸ್ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾವು ಅಲ್ಲಿ ಹೋಗಿ ಇದು ಕೂತ್ಕೊಳ್ಳೋದು ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಬೆಲ್ ಬಾಯ್ ಹೇಳಿದ್ರು, ಅವರು ಡ್ರಿಂಕ್ಸ್ ಅವ್ರಿಗೆ ಸಪ್ರೇಟ್ ಸೆಕ್ಷನ್ ಇಟ್ಟಿದ್ದೀವಿ, ನಿಮಗೆ ಒಂದು ಸಪ್ರೇಟ್ ಟೇಬಲ್ ಹಾಕ್ತೀವಿ. ಅದು ಸೆಟಪ್ ಹೇಗಿದೆ ಅಂದರೆ, ಇವಾಗ ಕ್ಯಾಂಪ್ ಫೈರ್ ಸುತ್ತಲೂ ಸೀಟ್ ಇದ್ದಂಗೆ ಮಾಡಿದ್ದಾರೆ ಅವರು. ಸಪ್ರೇಟಾಗಿ ಚೇರ್ ಕ್ಯಾರಿ ಮಾಡಬೇಕಾಗಿರಲಿಲ್ಲ. ಸೊ ಅದರಲ್ಲೇ ಸಪ್ರೇಟಾಗಿ ಒಂದು ಟೇಬಲ್ ಹಾಕ್ಕೊಡ್ತಾರೆ. ಆ ಟೇಬಲ್ ಹತ್ರ ನಮ್ಮಿಬ್ಬರಿಗೆ ಕೂತ್ಕೊಂಡು ನಾವೇನಾದರೂ ಸ್ನ್ಯಾಕ್ಸ್ ತರಿಸೋದು ಅಂದರೆ ತರಿಸಿ ಅಲ್ಲಿ ತಿನ್ಬೋದು. ಸೊ ನಾವಿವಾಗ ನಡ್ಕೊಂಡು ಬಂದಿದ್ದು ಆ ಸ್ವಿಮ್ಮಿಂಗ್ ಪೂಲ್ ಮೇಲ್ಗಡೆನೆ, ವಾಶ್ರೂಮ್ಗೆ ಹೋಗೋ ದಾರಿಲೇ ಈ ಕ್ಯಾಂಪ್ ಫೈರ್ ಸೆಕ್ಷನ್ ಇರೋದು. ಸೊ ಇಲ್ಲಿ ನೋಡಿ, ಇಲ್ಲಿ ನಾವು ಬಂದ್ವಿ. ಆಲ್ರೆಡಿ ಕ್ಯಾಂಪ್ ಫೈರ್ ಸ್ಟಾರ್ಟ್ ಆಗಿದೆ, ಮ್ಯೂಸಿಕ್ ಕೂಡ ಹೋಗ್ತಾ ಇದೆ. ಅಲ್ಲಿ ಅದೇ ಡಾಕ್ಟರ್ದು ಟೀಮ್ ಅಂತ ಹೇಳಿದ್ನಲ್ಲ, ಅವ್ರು ಆಲ್ರೆಡಿ ಅಲ್ಲಿ ನಿಂತಿದ್ದಾರೆ. ಅವ್ರದ್ದೇನು ಸೆಟಪ್ ರೆಡಿ ಮಾಡ್ತಾ ಇದ್ದಾರೆ, ನೀರು ಮತ್ತು ಇದೆಲ್ಲ. ನಾನು ಒಂದು ಕ್ಯಾಂಪ್ ಫೈರ್ ಇನಾಗ್ರೇಷನ್ ಮಾಡೋಣ ಅಂತ ಒಂದು ಡ್ಯಾನ್ಸ್ ಹಾಕಿದೆ, ಒಂದು ಸ್ಟೆಪ್ಪು. ಆಮೇಲೆ ನಾಚಿಕೆ ಆಯಿತು, ಸೀದಾ ಓಡ್ ಬಂದ್ಬಿಟ್ಟೆ. ಈಗ ನಾವು ಒಂದು ಸುತ್ತಲೂ ಒಂದು ವ್ಯೂ ನೋಡಿ ಅಲ್ಲಿ ಕೂತ್ಕೊಂಡ್ವಿ ನಾವು ಆರಾಮಾಗಿ. ಈಗ ಡಾಕ್ಟ್ರುಗಳು ಇಲ್ಲಿ ಬರ್ತಾರೆ. ಡಾಕ್ಟ್ರುಗಳು ಬಂದು ಅವರು ಡ್ರಿಂಕ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಏನಾಗ್ತದೆ ನೀವೇ ನೋಡಿ. మైకుడు ఫోన్ ఇస్తాలే కానీ ఉంటాంది ప్లేట్ పత్త ఉందా ఇటు తూపతో ఇంచ ఫోన్ ఇచ్చండి జాగడ ఉంటుంది ఇంచ
हाँ चिकनिक चिकनिक चिकनिक, हाँ चिकनिक चिकनिक चिकनिक, हाँ चिकनिक चिकनिक चिकनिक। राजा नहीं हो चड्डो यारी, राजा नहीं हो चड्डो यारी, चंगी इश्क बीमारी, राजा नहीं हो चड्डो मारी, चंगी नहीं है इश्क बीमारी। हो जाएगी बल्ले बल्ले हो तेरी, बल्ले बल्ले हो जाएगी, बल्ले बल्ले हो तेरी, बल्ले बल्ले जाएगी, बल्ले बल्ले हो तेरी, बल्ले बल्ले हो जाएगी, बल्ले बल्ले। Yakni dus in die pot pelastan, yakni tepas bola push aswa, indi lak posta, wala habibi. Dus mana kastan ni, dus mana kastan ni, dus mana kastan ni, dus mana kastan ni, dus mana patin kitin, dus kitin kastin, dus kastin. Good. Ala, aha, boleh. Habibi. Takwa saya balik yala. Dus endi kuas pelatan. Yaki dus endi kuas pelatan. Ta 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 na, ta 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 ta, tan ta 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 tan, tan ta 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 tan, tan ta 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 tan, tan ta 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 tan, ta 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 tan, tan ta 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 tan, tan ta 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 tan. Ta 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 ta, ta 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 ta. Hey, tan ta 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 tan, tan ta tan ta 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 tan, tan ta 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 tan, tan ta tan ta 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 tan, ta 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 tan. ಸೊ ಕ್ಯಾಂಪ್ ಫೈರು ಡ್ಯಾನ್ಸ್ ನಂತರ ನಾವು ಸೀದಾ ಬಂದಿದ್ದು ಕೆಫೆಟೇರಿಯಾಗೆ. ಕೆಫೆಟೇರಿಯಾದಲ್ಲಿ ನಾವು ಫುಡ್ಗಳನ್ನ ಟ್ರೈ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಸಿನ್ಸ್ ನಾನು ವೆಜಿಟೇರಿಯನು, ನನ್ನ ವೈಫು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ಅವಳಿಗೆ ಕ್ವಶನ್ ಕೇಳ್ತಾ ಹೋದೆ. ಅವಳು ಅದ್ರದ್ದು ಟೇಸ್ಟ್ ಮಾಡಿ ಅದ್ರದ್ದು ರಿವ್ಯೂ ಹೇಳ್ತಾ ಹೋದ್ಲು. ಸೊ ಅದ್ರದ್ದು ಹೇಗಿದೆ ಅಂತ ನೋಡೋಣ ಬನ್ನಿಲ್ಲ. ಸೊ ಇವಾಗ ಈ ಕನ್ವರ್ಸೇಷನಲ್ಲಿ ನನ್ನ ವೈಫು ಟ್ರೈ ಮಾಡ್ತಿರೋದು ಪನ್ನೀರ್ ಚಿಲ್ಲಿ. ಸೊ ಪನ್ನೀರ್ ಚಿಲ್ಲಿದು ಟೇಸ್ಟ್ ಮಾಡ್ತಾಳೆ ಅವಳು. ಪನ್ನೀರ್ ಚಿಲ್ಲಿದು ಟೇಸ್ಟು ಹೇಗಿತ್ತು ಅಂತ ನಾನು ಕೇಳಿದೆ. ಅವಾಗ ಅವಳು ಹೇಳಿದ್ಲು ಲೈಕ್ ಅದು ಲೆಮನ್ ಥರ ಟೇಸ್ಟ್ ಬಂತು ಅಂತ. ಆಗ ನಾನು ಹೇಳಿದೆ ಇದು ಇಲ್ಲ, ಅದು ನಾನೇ ಲಿಂಬೆಹಣ್ಣು ಹಿಂಡಿತು ಅಂತ. ಆಮೇಲೆ ಮತ್ತೆ ಕೇಳಿದೆ ಹೇಗಿತ್ತು ಟೇಸ್ಟು ಅಂತ. ಅವಾಗ ಅವಳು ಹೇಳ್ತಾಳೆ ಇದು ಸಾಲ್ಟ್ ತುಂಬ ಉಪ್ಪಿತ್ತು ಅಂತ. ನನ್ನ ಹಿಂದಿನ ವೀಡಿಯೋದಲ್ಲೂ ನಾನು ಹೇಳಿದ್ದೆ ಪಾನಿಪುರಿ ತಿನ್ನುವಾಗಲೂ ಉಪ್ಪಿತ್ತು, ಇಲ್ಲೂ ಉಪ್ಪಿತ್ತು, ಮತ್ತು ಲಂಚಲ್ಲಿ ಕೂಡ ಉಪ್ಪು ಜಾಸ್ತಿ ಇತ್ತು. ಮೋಸ್ಟ್ಲಿ ಅವರು ಹೊಸ ಉಪ್ಪು ಪ್ಯಾಕೆಟು ಜೋರಾಗಿ ಎಳೆದ್ಬಿಟ್ಟವ್ರೆ, ಉಪ್ಪು ಜಾಸ್ತಿ ಬಿದ್ದುಬಿಟ್ಟಿದೆ, ಹಾಗಾಗಿ ಅವರು ಉಪ್ಪು ಹಾಕ್ತವ್ರೆ ಎಲ್ಲದಕ್ಕೂ. ಆಮೇಲೆ ಸೆಕೆಂಡ್ ಐಟಮು ಇವಳು ಟ್ರೈ ಮಾಡಿದ್ದು ಬಂದು ಆಂಧ್ರ ಚಿಕನ್ ಅಂತ, ಅದು ಗ್ರೀನ್ ಕಲರ್ದು. ಅದು ಓಕೆ ಅಂತ ಹೇಳಿದ್ಲು. ಮತ್ತು ರೇಟಿಂಗ್ ಎಷ್ಟು ಕೊಡ್ತೀಯ ಅಂತ ಕೇಳಿದ್ರೆ 7 ಕೊಡ್ತಲ್ಲ, ಔಟ್ ಆಫ್ 10ಗೆ 7 ಕೊಡ್ತಲ್ಲ ಅಂತ ಹೇಳಿದ್ಲು. ಅಷ್ಟರಲ್ಲೇ ಒಂದು ಚಪಾತಿ ಕೊಟ್ಟರು. ಚಪಾತಿ ಇನ್ನೇನು ತಿನ್ನಬೇಕು ಅಂದಾಗಲೇ
ಕಾಟ್ಲೆ ಮೀನು ಬಂತು. ಸೊ ಕಾಟ್ಲೆ ಮೀನ್ದು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳು ಅಂತ ಹೇಳಿದೆ ನಾನು. ಸೊ ಕಾಟ್ಲೆ ಮೀನು ಕೂಡ ಅವಳು ಟೇಸ್ಟ್ ಮಾಡಿ ಹೇಳ್ತಾಳೆ. ಲೈಕ್ ಕಾಟ್ಲೆ ಮೀನು ಅಂದರೆ ಅವಳಿಗೆ ಮಂಗಳೂರದು ಮೀನು ತಿಂದು ಅದರದ್ದು ರುಚಿ ತುಂಬ ಇಷ್ಟ ಆಗಿತ್ತು. ಕಾಟ್ಲೆ ಮೀನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಇದು ಒಳ್ಳೆ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗೋ ಕೆರೆ ಮೀನು ಥರ ಇದೆ ಅಂತ ರಿವ್ಯೂ ಹೇಳಿಬಿಟ್ಟು ಅಲ್ಲಿಗೆ ಆ ಮೀನ್ದು ರಿವ್ಯೂ ಅಲ್ಲೇ ಕ್ಲೋಸ್ ಆಗುತ್ತೆ. ಆಮೇಲೆ ನಾನು ಅವಳಿಗೆ ಹೇಳಿದೆ ಲೈಕ್ ಈ ಸೊಳ್ಳೆ ಥರ ಹಾರ್ತಾ ಇದೆಯಲ್ಲ ಏನು ಅಂತ ಗೊತ್ತಾ ಅಂತ. ಅವಳು ಏನೋ ಹಾರ್ತಾ ಇದೆ ಬಟ್ ಏನು ಅಂತ ಗೊತ್ತಿಲ್ಲ ಅಂತ ಹೇಳಿದ್ಲು. ಆವಾಗ ನಾನು ಹೇಳಿದೆ ಹಿಂದಿನ ವಿಡಿಯೋದಲ್ಲಿ ನಾನು ಬೆಂಕಿ ಹಾರಿದ್ದು ತೋರಿಸಿದ್ದೆ. ಸೊ ಅದ್ರದ್ದು ಕಿಡಿ ಈಗಲೂ ಹಾರ್ತಿತ್ತು. ಸೊ ಅದರದ್ದು ಆ್ಯಶು ಕಂಪ್ಲೀಟ್ಲಿ ಪ್ಲೇಟ್ ಮೇಲೆ ಬೀಳ್ತಿತ್ತು ಮತ್ತು ಸ್ವಿಮ್ಮಿಂಗ್ ಪೂಲ್ ಮೇಲೆ ಬೀಳ್ತಿತ್ತು. ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ಅದು ಮಾತಾಡಿದ ತಕ್ಷಣ ಆಮೇಲೆ ನಮಗೆ ಅದೇ ಜಾಗದಲ್ಲಿ ಬೆಕ್ಕು ಕಾಣಿಸ್ಕೊಳ್ಳುತ್ತೆ. ಇದು ಒಂಥರ ಸರ್ಪ್ರೈಸಾಗಿ ಬಂದು ಕೇಳ್ತಾಯಿತ್ತು ಏನಾದರೂ ಕೊಡು ಅಂತ. ಬಟ್ ಕ್ಲೀನಿನೆಸ್ಗೋಸ್ಕರ ನಾನು ಅಲ್ಲೆಲ್ಲ ಹಾಕಕ್ಕೆ ಹೋಗಲಿಲ್ಲ. ಮತ್ತು ಇವಳು ಗುಲಾಬ್ ಜಾಮೂನ್ ಇದೆ ನಮಗೆ. ಆ್ಯಕ್ಚುಲಿ ಲಾಸ್ಟಲ್ಲಿ ಗುಲಾಬ್ ಜಾಮೂನು ಮತ್ತು ಐಸ್ ಕ್ರೀಮು ಹೇಳಿದ್ರು, ಆಫರ್ ಮಾಡಿದ್ರು. ಬಟ್ ನಮಗೆ ಐಸ್ ಕ್ರೀಮ್ ರಾತ್ರಿ ಹೊತ್ತು ತಿನ್ನೋ ಮೂಡು ಇರಲಿಲ್ಲ. ಓಕೆ ಲಾಸ್ಟಲ್ಲಿ ಒಂದು ಸ್ವೀಟಿಂದ ಎಂಡ್ ಆಗಲಿ ಅಂದ್ಬಿಟ್ಟು ಗುಲಾಬ್ ಜಾಮೂನ್ ತಿಂದ್ವಿ. ಗುಲಾಬ್ ಜಾಮೂನ್ ಆ್ಯಕ್ಚುಲಿ ತುಂಬ ಬಿಸಿ ಬಿಸಿಯಾಗಿತ್ತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಫೈನಲಿ ಅದೊಂದು ಚೆನ್ನಾಗಿತ್ತು. ಲೈಕ್ ಓವರ್ ಆಲ್ ಎಂಡಿಂಗ್ ತುಂಬ ಚೆನ್ನಾಗಿರಬೇಕು ಅಂತ ಮೋಸ್ಟ್ಲಿ ಸ್ವೀಟ್ನ ಮಾತ್ರ ಚೆನ್ನಾಗಿ ಸ್ವೀಟಾಗಿ ಮಾಡಿದರು. ಅಲ್ಲೇ ಶಿವನ ಊಟ ಅಂತಿದ್ದೀನಿ. ಊಟ ಆದ ನಂತರ ಒಂದು ಸಣ್ಣ ವಾಕ್ ಮುಗಿಸ್ಕೊಂಡು ಸೀದಾ ಬಸ್ ಗೇಮ್ ಒಂದು ಆಡಿರಲಿಲ್ಲ. ಸೊ ಬಸ್ ಗೇಮ್ ಒಂದು ಆಡಿ ನಾವು ಮಲ್ಗಕ್ಕೆ ಹೋದ್ವಿ. ಇದು ಬಿಗ್ ಬಾಸ್, ಇದು ಬಿಗ್ ಬಾಸ್ ಅಷ್ಟೇ.